ಓಂ 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 ಸಿರಿಬೋರೆಯಲ್ಲಿ ಬರುವ ಧಾರ್ಮಿಕ ವಿಷಯದ ಕೆಲವು ಸೂತ್ರಗಳನ್ನು ಓದಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸೋಣ. ಧರ್ಮ ಧ್ವಜದೊರಳು ಕೆತ್ತಿದ ಚಕ್ರ ನಿರ್ಮಲದಷ್ಟು ಹೂಗಳನ್ನು ಸ್ವರ್ಮದ 51 ಧರ್ಮದ ಕಾಲು ಲಕ್ಷಗಳೇ. ಅದು ಬಿಡಿಸಲು ದೊಡ್ಡ ಅಕ್ಷರ ಅಂಕಿ ಬರುವುದು ಧರ್ಮದ ಧ್ವಜದಲ್ಲಿ ಕೆತ್ತಿದ ಚಕ್ರ. ಆ ಚಕ್ರ ಎಷ್ಟಂದರೆ 225 ಚಕ್ರದು. ಹಾಗೆ ಸಿರಿ ಸಿದ್ಧ ಅರಹಂತ ಆಚಾರ್ಯ ಪಾಠಕ ಸರ್ವಸಾಧು ಸದ್ಧರ್ಮ ಪರಮ ಆಗಮದಂಬ ಅಂಬರ ಚೈತಾಲಿಯ ಬರುವ ಶ್ರೀ ಬಿಂಬ, ಹೀಗೆ 9 ನವ ದೇವತೆಗಳು ಜಿನಧರ್ಮದ ಅರಿಹಂತರು, ಸಿದ್ಧರು, ಆಚಾರ್ಯರು, ಉಪಾಧ್ಯಾಯರು, ಸರ್ವಸಾಧುಗಳು, ಅರಿಹಂತ, ಸಿದ್ಧ, ಆಚಾರ್ಯ, ಉಪಾಧ್ಯಾಯ, ಸರ್ವಸಾಧು ಮತ್ತು ಜಿನಬಿಂಬ, ಜನ ಚೈತಾಲ್ಯ, ಜಿನಬಿಂಬ, ಜನ ಚೈತಾಲ್ಯ, ಜಿನಧರ್ಮ, ಜನ, ಈಗ 9 ಜಿನಬಿಂಬ, ಜನ ದೇವಾಲಯ. ಹಾಗೆ ಮುಂದೆ ಹೊಳುತ್ತಾ ಅಪಾಟಿ ಅಂಕದಳು 5,000 ಕೂಡಿ ಶ್ರೀಪಾದ ಪದ್ಮ ಗಂಧ ಜಲ ದಂಗದಲ ರೂಪಿ ಅರೂಪಿಯಾದ ಓಂದರಲ್ಲೂ ಹೇಳುವ ಶ್ರೀ ಪದ್ಧತಿಯ ಬೋಲೆಯ. ಬೋಲೆ ಅಂಥದ್ದು ಓಂದರಲ್ಲಿ ಒಂದೇ ರೀತಿಯಲ್ಲಿ ಹೇಳುವ ಓಂಕಾರದಿಂದ ಹೊರಡಿದ ದಿವ್ಯ ಧ್ವನಿಯನ್ನು ರೂಪ ಅರೂಪ, ರೂಪಿ ಅರೂಪಿ, ಮ್ಯಾನಿಫೆಸ್ಟ್ ನಾನ್ ಮ್ಯಾನಿಫೆಸ್ಟ್, ಆ ಪದ್ಧತಿಯಲ್ಲಿ ಭೂವಲೆ ಹೇಳುತ್ತದೆ. ಮತ್ತೆ ಅದು ಬರುತ್ತದೆ, ತಿರುಗಿ ಹೇಳುವ ಪದ್ಧತಿ. ಮನವು ಸಿಂಹಾಸನ, ತನುವು ಚೈತಾಲ್ಯ, ಜಿನಬಿಂಬದಂತೆ ಅನ್ನಾತ್ಮ ಎನ್ನುತ್ತಾ ಅಕ್ಷಯವಾದ ಭಾವದ್ರವ್ಯಗಳಿಂದ ಘನಬಂಧ ಪುಣ್ಯ ಭೂವಲಯ. ಮನವು ಎಷ್ಟು ಸುಂದರವಾಗಿದೆ ಈ ಪದ್ಯ. ಮನವು ಸಿಂಹಾಸನ, ಮನವನ್ನೇ ಸಿಂಹಾಸನಕ್ಕೆ ಹೋಲಿಸಿದ್ದಾನೆ ಕುಮದೇಂದ್ರ ಮಣಿ. ತನುವು ಚೈತಾಲ್ಯ, ದೇಹವೇ ದೇಹವೇ ಗುಡಿ. ಜಿನಬಿಂಬದಂತೆ ಒಳಗಿರುವ ಜಿನಬಿಂಬದಂತೆ ಅನ್ನ ಆತ್ಮ. ಮನವು ಸಿಂಹಾಸನ, ತನುವು ದೇಹವು ಚೈತಾಲ್ಯ, ಒಳಗೆ ಕುಳಿತಿರುವ ಆತ್ಮವೇ ಜಿನಬಿಂಬ ಎನ್ನುತ್ತಾ ಅಕ್ಷಯವಾದ ಭಾವದ್ರವ್ಯಗಳಿಂದ ಘನಬಂಧ ಪುಣ್ಯ ಭೂವಲಯ. ಈ ಅಕ್ಷಯವಾದ ಭಾವದ್ರವ್ಯಗಳಿಂದ ಮುನಿಗಳು ಭಾವದ್ರವ್ಯಗಳಿಂದ ದೇವರನ್ನು, ಭಗವಂತನನ್ನು ಪೂಜಿಸುತ್ತಾರೆ, ಆತ್ಮನನ್ನು ಪೂಜಿಸುತ್ತಾರೆ. ಸಮಯ ಅಂದರೆ ಆತ್ಮ. ಅದರಿಂದ ಬಂದ ಪುಣ್ಯದಿಂದ ಪ್ರಕಟವಾದದ್ದು ಭೂವಲಯ ಎನ್ನುವುದು ಅರ್ಥ. ಎಷ್ಟು ಚೆನ್ನಾಗಿದೆ ಇದು. ಮನವೇ ಸಿಂಹಾಸನ, ತನುವೇ ಚೈತಾಲ್ಯ, ಜಿನಬಿಂಬದಂತೆ ಎನ್ನಾತ್ಮ ಎನ್ನುತ್ತಾ ಅಕ್ಷಯವಾದ ಭಾವದ್ರವ್ಯಗಳಿಂದ. ಅಕ್ಷಯವಾದ, ಇನ್ಫಿನೈಟ್, ಅದಕ್ಕೆ ಲಿಮಿಟ್ ಇಲ್ಲ, ಭಾವದ್ರವ್ಯಗಳಿಂದ. ಹೀಗೆ ಮನದರ್ಥಿಯಿಂದ ಶರೀರವ ತಪಿಸಿದ ಜಿನರೂಪಿ ನಾಶೇ ಜನರು ಘನ ಕರ್ಮಾಟಕ ವೆಂಟನ ಗೆಲೆ ಮೋಕ್ಷದ ಅನುಭವ ಮಂಗಲ ಕಾವ್ಯ. ಮನದರ್ಥ ಶರೀರವನ್ನು ದಂಡಿಸಿ, ದೇಹವನ್ನು ದಂಡಿಸಿ, ಮನಸ್ಸನ್ನು ಗಟ್ಟಿಯಾಗಿಸಿ, ಜಿನರೂಪಿಯ ಆಶಯ ಜನರು, ಜಿನನನ್ನು ಕಾಣಬೇಕೆಂಬ ಆಶೆಯ ಜನರು ಘನ ಕರ್ನಾಟಕ 8 ಗೆಲೆ ಮೋಕ್ಷ. ಅಷ್ಟಕರ್ಮಗಳನ್ನು ಕರ್ನಾಟಕ 8 ಗೆದ್ದು ಮೋಕ್ಷದ ಅನುಭವ ಸೇರಲು ಮಂಗಲ ಕಾವ್ಯ, ಅದುವೇ ಸಿರಿಬೋಲೆ. ಶರೀರವನ್ನು ತಪ್ಪಿಸಿ ದಂಡಿಸಿ, ಅಷ್ಟಕರ್ಮಗಳನ್ನು ನಾಶ ಮಾಡಿ, ಜಿನರೂಪಿ ಆಶಯ ಜನರು, ಜಿನರನ್ನು ಸಾಕ್ಷಾತ್ಕಾರಗೊಳಿಸಲು ಹೊರಟ ಜನರು ಈ ಮೋಕ್ಷ ಮಾರ್ಗದ ಹೋಗುವ ಅನುಭವದ ಮಂಗಲ ಕಾವ್ಯ, ಅದುವೇ ಸಿರಿಬೋಲೆ. ಕೊನೆ ಹೋಗಿಸಿ ಭವ್ಯ ಜೀವರನ್ನೆಲ್ಲ ಜನರೂಪಿಗೆ ದೀಪ ಕಾವ್ಯ. ರಣಕಾಳಿಯ ಕೂಗ ನಿಲ್ಪವಾಗಿರುವ ಕಾವ್ಯ, ಅನುಭವ ಖೇಚರ ಕಾವ್ಯ. ಎಂತಹ ಕಾವ್ಯ! ಕೊನೆ ಹೋಗಿಸಿ ಭವ್ಯ ಜೀವರಿಗೆಲ್ಲ ಜನರೂಪಿಗೆ ಜನತ್ವ ಪದವಿಗೂ ಕರೆದುಕೊಂಡು ಹೋಗುವ ದಿವ್ಯ ಕಾವ್ಯ. ರಣಕಹಳೆಯನ್ನು ಕೂಗ ನಿಲ್ಪವಾಗಿರುವ ಕಾವ್ಯ. It is very much applicable to the present situation in the world.
ರಣಕಹಳೆಯನ್ನು ಕೂಗನಿಲ್ಲುಪವಾಗುವ ಸಾಧುವಾದದ ಕಾವ್ಯ, ಅನುಭವ ಖೇಚರ ಕಾವ್ಯ, ಅದುವೇ ಸಿರಿಬೋಲೆ